ಸಹೋದ್ಯೋಗಿಗಳು ಸುರೇಶ್ ಅವರೇ, ವೇದಿಕೆ ಬರುವಂಥ ಎಲ್ಲ ಸಹೋದ್ಯೋಗಿಗಳೇ, ವೇದಿಕೆ ಮುಂಭಾಗದ ಎಲ್ಲ ಸಹೋದ್ಯೋಗಿಗಳೇ, ಪತ್ರಿಕಾ ಮಾಧ್ಯಮದವರೇ, ಎಲ್ಲ ಸಾರ್ವಜನಿಕರೇ, ಶಬ್ದ ಮಾಡಬೇಡಿ ದಯಮಾಡಿ. ಸನ್ಮಾನ್ಯ ಶಾಸಕರು ಕೆಲವು ವಿಚಾರಗಳನ್ನು ಈಗ ಇಲ್ಲಿ ಪ್ರಸ್ತಾಪ ಮಾಡಿದ್ದಾರೆ. ಈ ಜನಸ್ಪಂದನ ಸಭೆಯನ್ನು ನಾವು ಹಿಂದೆನೇ ಮಾಡಬೇಕಿತ್ತು, ಆದರೆ ಕಾರಣಾಂತರಗಳಿಂದ ತಡ ಆಗಿದೆ. ನಾನು ಬಂದು 10 ತಿಂಗಳಾಯಿತು. ಈಗಲೇ ಸನ್ಮಾನ್ಯ ಶಾಸಕರು ಕಳೆದ 4 ತಿಂಗಳಿಂದ ಅವರೇ ಹೇಳ್ತಾ ಇದ್ದಾರೆ, ಎಲ್ಲ ವ್ಯವಸ್ಥೆಯನ್ನು ನಾನೇ ಮಾಡಿಕೊಡ್ತೇನೆ, ನಾನೇ ಕರಿತೇನೆ, ನಾವು ಒಂದು ಜನಸ್ಪಂದನ ಮಾಡಬೇಕು ಅಂತ ಹೇಳಿ. ನಂದು CO ಸಾಹೇಬರು ಬೇರೆ ಬೇರೆ ಕಾರಣಗಳಿಂದ ಡೇಟ್ ಒಟ್ಟಿಗೆ ಸಿಗ್ತಾ ಇರೋದ್ರಿಂದ ವಿಧಾನ ಆಯಿತು. ಆದರೂ ಪರವಾಗಿಲ್ಲ, ನಾವು ಇವತ್ತು ಸೇರಿದ್ದೇವೆ. ಈ 2 ತಾಲೂಕಿನ ಎಲ್ಲ ಅಧಿಕಾರಿಗಳು ಇದ್ದೀರಿ. ಹೆಚ್ಚಿಗೆ ಜನ ಬರ್ತಾರೆ ಅಂತ ನನ್ನ ನಿರೀಕ್ಷೆ ಇತ್ತು, ಆದರೆ ಕೆಲವು ಬಂದಿದೆ. 50 ಜನ ಸಾರ್ವಜನಿಕರು ಬಂದಿದ್ದು ಅಂತ ಅಂದ್ಕೊಂಡಿದ್ದೀನಿ. ಇನ್ನೂ ಬರುವುದು ನಿರೀಕ್ಷೆ ಇದೆ. ಸನ್ಮಾನ್ಯ ಶಾಸಕರಿಯಾದಂಥ ಸಮಸ್ಯೆಗಳನ್ನು ನಾವು ನೋಟ್ ಮಾಡಿಕೊಂಡಿದ್ದೇವೆ. ಅದರಲ್ಲಿ ಕೆಲವಕ್ಕೆ ನಾನು ಇಲ್ಲೇ ವೇದಿಕೆಯಲ್ಲಿ ನಾನು ಸ್ಪಷ್ಟೀಕರಣ ಮತ್ತು ಉತ್ತರವನ್ನು ಕೊಡೋದಕ್ಕೆ ಇಷ್ಟಪಡ್ತೇನೆ. ಸರ್, ನಮ್ಮಲ್ಲಿ 2 ತಾಲೂಕಿನಿಂದ ನಮ್ಮ ತಾಲೂಕು ಕಚೇರಿಯಲ್ಲಿರ್ತಕ್ಕಂಥ AC ಕಚೇರಿಯಲ್ಲಿರ್ತಕ್ಕಂಥ RI BAOs ಎಲ್ಲ ಸೇರಿ ನಾವು 62 ಜನ ಇದ್ದೀವಿ ಕಂದಾಯ. ಬರೀ 62 ಜನ ಇದೆ ಸರ್. ನಮ್ಮ ಜನಸಂಖ್ಯೆ ಸರ್, ನಾವು 2 ತಾಲೂಕಿದ್ದು 3 ಲಕ್ಷ. ಅಂದರೆ ಒಬ್ಬ ಮನುಷ್ಯ, ಅಂದರೆ ಒಬ್ಬ ನಮ್ಮ ಕಂದಾಯ ಅಧಿಕಾರಿಗಳು 5,000 ಜನಕ್ಕೆ ಸರ್ವ್ ಮಾಡುತ್ತೆ. ಸೇವೆ ಕೊಡಬೇಕಾಗಿರೋದು 5,000 ಜನಕ್ಕೆ ಸೇವೆ ಕೊಡುತ್ತೆ ಸರ್. ಹಾಗಾಗಿ ನಾನು ಏನು ಹೇಳ್ತೇನೆ, ಜನರದ್ದು ಇವತ್ತು ನಿರೀಕ್ಷೆಗಳು ಜಾಸ್ತಿ ಇದ್ದಾರೆ, ಸಮಸ್ಯೆಗಳು ಜಾಸ್ತಿ ಇದ್ದಾರೆ. ಕೆಲವು ಸಮಸ್ಯೆಗಳು ಬಹಳ ಇದರಿಂದ ಇದ್ದಾವೆ. ನಾವು ಎಲ್ಲವೂ ಮಾಡಿದ್ದೇವೆ ಅಂತ ಹೇಳೋದಿಲ್ಲ ಸರ್, ಮಾಡಿಕೊಡ್ತೀವಿ ಅಂತ ಹೇಳಕ್ಕಾಗೋದಿಲ್ಲ. ಖಂಡಿತ ನಾವು ಮಾಡ್ತೇವೆ. ಯಾಕೆ ಅಂತ ಹೇಳಿದ್ರೆ, ನಾವು ಇಲ್ಲ ಅಂತ ಹೇಳಿದ್ರೆ ಜನ ಯಾರ ಹೋಗ್ಬೇಕು? ಸರ್ಕಾರ ಅಂತಕ್ಕಂಥದ್ದು ಬಹುತ್ವ ರೂಪ ಕಣ್ಣಿಗೆ ಕಾಣೋದಿಲ್ಲ. ಸರ್ಕಾರ ಅಂದರೆ ಸಾವರಿನ್ ಸ್ಟೇಟ್. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಮ್ಮ ಅಧಿಕಾರಿಗಳಿಗೆ ಹೇಳೋದಕ್ಕೆ ಇಷ್ಟಪಡ್ತೇನೆ, ನೀವು ತಿಳ್ಕೊಳ್ಬೇಕು. ಏನು ಸಾವರಿನ್ ಸ್ಟೇಟ್ ಅಂದರೆ ಸಾರ್ವಭೌಮತ್ವ ಅಂತ ಬರೀತಾರೆ. ನಾನು ಯಾವಾಗಲೂ ಹೇಳ್ತೇನೆ, ಯಾರಾದ್ರೂ ಜನ ಬಂದರೆ ಇದು ಮಾಡೋಕ್ಕಾಗಲ್ಲ, ಇದಾಗಲ್ಲ, ಹೋಗ್ಬಿಡಿ, ಮಾಡೋಕ್ಕಾಗಲ್ಲ ಅಂತಕ್ಕಂಥ ಮಾತನ್ನ ಅಧಿಕಾರಿಗಳು ಕೂಡ ಹೇಳಿರ್ತಕ್ಕಂಥದ್ದು ನಾನು ನೋಡಿದ್ದೇನೆ. ನಾನು ಕೆಲವು ಸಾರಿ ಸಂದರ್ಭದಲ್ಲಿ ಆಗೋದಿಲ್ಲ ಅಂತ ಹೇಳಿದೆ. ಯಾವುದನ್ನ ಆಗೋದಿಲ್ಲ ಅಂತ ಹೇಳಿದ್ದೇನೆ? ಕೆರೆ, ಕಾಲುವೆ, ಕಟ್ಟೆ, ಸಾರ್ವಜನಿಕ ರಸ್ತೆ, ಇನಾಮ್ ವಿಲೇಜ್ಗಳು, ಅರಣ್ಯ. ಈಗ ಕಳೆದ ವಾರ ಸುಪ್ರೀಂ ಕೋರ್ಟಿನ ಒಂದು ಆದೇಶ ಆಗಿದೆ ಸರ್, ಸನ್ಮಾನ್ಯ ಮುಖ್ಯ ನ್ಯಾಯಮೂರ್ತಿಗಳ ಪೀಠದಲ್ಲಿ. ಯಾವ್ಯಾವ ಅರಣ್ಯ ಭೂಮಿಯನ್ನ ಕಂದಾಯ ಇಲಾಖೆ ಗ್ರ್ಯಾಂಟ್ ಮಾಡಿದೆ ಅವುಗಳನ್ನೆಲ್ಲ ನೀವು ತೆರವುಗೊಳಿಸಬೇಕು 3 ತಿಂಗಳಿಂದ ಎಲ್ಲ ರಾಜ್ಯಗಳಿಗೆ ಸೂಚನೆ ಕೊಟ್ಟಿದೆ. ಹಾಗಾಗಿ ಒಂದು ಕಡೆ ನಾವು ಕಾನೂನನ್ನು ನೋಡಬೇಕಾಗ್ತದೆ, ಒಂದು ಕಡೆ ಜನರ ಒಂದು ಅವಶ್ಯಕತೆಯನ್ನು ನೋಡಬೇಕು. ನಾವು ಯಾವುದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೇವೆ ಆವಾಗ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಮಾಡ್ತೇವೆ. ಎಲ್ಲಿ ಆಗ್ತವೆ ಕೆಲಸವನ್ನ ಆವಾಗ ನಾವು ಕೆಲವನ್ನ ಅವತ್ತೇ ಮಾಡ್ಕೊಳ್ತೇವೆ, ಕೆಲವೊಂದು ವಾರ ಬಿಟ್ಟು ಮಾಡ್ಕೊಳ್ತೇವೆ, ಕೆಲವು ತಿಂಗಳು ಬಿಟ್ಟು ಮಾಡ್ಕೊಳ್ತೇವೆ ಸರ್. ಎಲ್ಲ ಕೆಲಸಗಳನ್ನ ನಾವು ಮಾಡಿಕೊಡ್ತೇವೆ. ಇನ್ನು ಭದ್ರಾ ಮತ್ತೆ ತುಂಗಾ ಜಮೀನಿನ ಬಗ್ಗೆ ಹೇಳಿದೆ ಸರ್. ನಮಗೆ ನೀರಾವರಿ ಇಲಾಖೆಯಿಂದ 1,300 ಎಕರೆ ನಮ್ಮ ಜಿಲ್ಲೆಯಲ್ಲಿ, ನಮ್ಮ ತಾಲೂಕು 2 ತಾಲೂಕು 1,400 ಎಕರೆ ಭೂಸ್ವಾಧೀನ ಆಗಿದೆ. ಈ ಭೂಸ್ವಾಧೀನ ಆಗಿದ್ದಲ್ಲಿ ನೀರಾವರಿ ಇಲಾಖೆಯಿಂದ 900 ಎಕರೆ ಅಷ್ಟು ಕೊಟ್ಟಿದೆ ಸರ್. ನಾನು ಬಂದರೆ ಇವರು ಬೆನ್ನತ್ತಿ
200-300 ಎಕರೆ ದಾವಣಗೆರೆ ತಾಲೂಕಿನಲ್ಲಿದೆ. ನಮಗೆ ಅದು ಅಳತೆಗೆ ಸಿಗ್ತಾ ಇದೆ, ಲೇಔಟ್ಗಳಾಗ್ತಿದೆ, ರಸ್ತೆಗಳಾಗ್ತಿದೆ. ಅದನ್ನು ಅವ್ರು ಬಂದು ಕೂತ್ಕೊಂಡು ಅದನ್ನು ಕೂಡ ನಾವು ಮಾಡಬೇಕು. ಇದಲ್ಲದೆ ಕಂದಾಯ ಕ್ರಮ ನಾವು ಹೇಳಿದ್ರೆ ಶಿಫ್ಟಿಂಗ್ ವಿಲೇಜಸ್. ಈಗ ನನ್ನ ಹತ್ರ ಇಲ್ಲಿ ಕೊಟ್ಟಿದ್ದಾರೆ ಸಾಮಾನ್ಯ ರೆವಿನ್ಯೂ ಮಿನಿಸ್ಟರ್ ಕಳೆದ ವಾರ ನಮ್ಮ ಜಿಲ್ಲೆಯಲ್ಲಿ ಸಭೆ ಮಾಡಿ, ನಮ್ಮ ಉಸ್ತುವಾರಿ ಸಚಿವರನ್ನು ಒಳಗೊಂಡಂತೆ ಸಭೆ ಮಾಡಿ ನಮಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈಗ ನಾವು 102 ಗ್ರಾಮಗಳ ಕಂದಾಯ ಗ್ರಾಮಗಳನ್ನು ಸಂಪೂರ್ಣ ಮಾಡಿ 2000 ಹಕ್ಕು ಪತ್ರಗಳನ್ನು ನೋಂದಣಿ ಮಾಡಿ ಕೊಟ್ಟಿದ್ದೇವೆ ಸರ್. ನೋಂದಣಿ ಮಾಡಿ ಈ ಖಾತೆಯನ್ನು ಮಾಡಿಕೊಂಡು ಕೊಟ್ಟಿದ್ದೇವೆ ಸರ್. ಇನ್ನೂ 18,000 ಜನಕ್ಕೆ, ಅಂದ್ರೆ ಮೇಲ್ನೋಟಕ್ಕೆ ನಮ್ಗೆ ಗೊತ್ತಿರುವ ಹಾಗೆ ಇನ್ನು 18,000 ಜನಕ್ಕೆ ನಮ್ಮ ಜಿಲ್ಲೆಯಲ್ಲೇ ಮಾಡಬಹುದು ಸರ್. ಆ ಪಟ್ಟಿಗಳು, ನಾಟಕಗಳು, ಪಟ್ಟಿಗಳು ಮತ್ತೆ ದಾಖಲೆ ಇಲ್ಲದಂತಹ ಗ್ರಾಮಗಳು ಪಟ್ಟಿ ಮಾಡಿಸಿದರೆ ನ್ಯಾಪ್ತಿ ವರ್ಗದಲ್ಲೇ 101 ಗ್ರಾಮಗಳ ಪಟ್ಟಿ ಕೊಟ್ಟಿದ್ದಾರೆ ಸರ್. ಸರ್ವೆ ನಂಬರ್ಸ್ ಕೊಟ್ಟಿದ್ದಾರೆ, ಅದನ್ನು ತಮ್ಮ ಪಟ್ಟಿ ಕೊಡ್ತೇವೆ ಸರ್. ಅಷ್ಟೇ ಈ 101 ಸರ್ ನಾವು ಇದು ಮೇ ಅಂತ್ಯದಲ್ಲಿದೆ, ಜೂನ್ 20 ನಾವು ಸರ್ಕಾರಕ್ಕೆ ಇದನ್ನು ಅಧಿಸೂಚನೆ ಮಾಡೋದಕ್ಕೆ ಕಳಿಸ್ಕೊಡ್ತೀವಿ ಸರ್. ಇಷ್ಟು ವಿಲೇಜಸ್ ಅಧಿಸೂಚನೆ ಮಾಡೋದಕ್ಕೆ ಕಳಿಸ್ಕೊಡ್ತೀವಿ ಸರ್. ಭದ್ರಾ ಶಿಫ್ಟಿಂಗ್ ವಿಲೇಜಸ್ ಸೇರಿ ಕಳಿಸ್ಕೊಡೋ ಜವಾಬ್ದಾರಿ ನಮ್ದು ಸರ್. ಬೇಕಾದ ಪ್ರೊಸೀಡಿಂಗ್ಸ್ ಎಲ್ಲ ಕೂಡ ತಾವು ಹೇಳ್ಬೋದು. ಇದಲ್ಲದೆ ಕೆಲವು ಓಣಿಗಳು ಈ ಗ್ರ್ಯಾಂಟ್ ಆಗಿದ್ದಾರೆ ಸರ್, ದರಖಾಸ್ತು ಅವುಗಳ ಒಂದು ಓಣಿ ದುರಸ್ತಿ ಕೆಲಸವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಸರ್. ನಮ್ಮ ಜಿಲ್ಲೆಯಲ್ಲಿ ಸುಮಾರು 20,000 ಎಕರೆ, ಒಟ್ಟು 50,000 ಎಕರೆ ಗ್ರ್ಯಾಂಟ್ ಆಗಿರುತ್ತೆ ಸರ್. 50,000 ಎಕರೆ. ಆ 50,000 ಎಕರೆಯಲ್ಲಿ 20,000 ಎಕರೆ ಗ್ರ್ಯಾಂಟ್ ಆಗಿರೋದಕ್ಕೆ ನಮ್ಮ ಆಫೀಸ್ಗಳಲ್ಲಿ ನನ್ನ ದಾಖಲೆಗಳಿವೆ. ಹೊನ್ನಾಳಿ ನ್ಯಾಪ್ತಿಯನ್ನು ಸೇರಿ ಯಾವ್ಯಾವುದು ದಾಖಲೆ ಇದ್ದಾವೆ ಕೂಡಲೇ ನಾವು ಲಿಂಗೀಕರಣ ಮಾಡೋದಕ್ಕೆ ಕ್ರಮ ವಹಿಸ್ತಾ ಇದ್ದೀವಿ. ಇನ್ನು 18,000 ಎಕರೆಗೆ ದಾಖಲೆಗಳಿಲ್ಲ ಸರ್, ಅದು ಮಿಸ್ಸಿಂಗ್ ಫೈಲ್ ಮಾಡಬೇಕು. ಆ ಮಿಸ್ಸಿಂಗ್ ಫೈಲ್ ಮಾಡೋದಕ್ಕೂ ಕೂಡ ನಾವು ಕ್ರಮ ಕೈಗೊಳ್ತಾ ಇದ್ದೀವಿ. ಇದಲ್ಲದೆ 13,000 ಎಕರೆಯನ್ನ ವಿವಿಧ ಉದ್ದೇಶಗಳಿಗೆ ಸರ್ಕಾರಿ ವ್ಯವಸ್ಥೆಗಳು ಕೊಟ್ಟಿದೆ ಸರ್, ಸರ್ಕಾರಿ ಇಲಾಖೆಗಳು, ಅವನು ಕೂಡ ಲಿಂಗೀಕರಣ ಮಾಡ್ತಾ ಇದ್ದೀವಿ. ಎಲ್ಲ ಸರ್ಕಾರಿ ಶಾಲೆಗಳ ಖಾತೆಗಳನ್ನು ಮಾಡಿದ್ದೇವೆ, ಎಲ್ಲ ಕಾಲೇಜುಗಳ ಖಾತೆಗಳನ್ನು ನಾವು ಮಾಡಿದ್ದೇವೆ. ಇದು ಬಿಟ್ಟು ಕೂಡ ಇನ್ನೂ ಏನಾದರೂ ಸಮಸ್ಯೆಗಳಿದೆ ನಮಗೆ ಮುಖ್ಯವಾಗಿ ಬರ್ತಾ ಇರೋದು ಸರ್, ಈ ಖಾತೆ ಬರ್ತಾ ಇರೋದು, ಈ ಖಾತೆ ನಮಗೆ ಬರ್ತಾ ಇರೋದು. ಈ ಖಾತೆ ಸಮಸ್ಯೆ ಕಾಲೇಜ್ ಸಮಸ್ಯೆ ಇದೆ, ಅದು ಟೆಕ್ನಿಕಲ್ ಸಮಸ್ಯೆ ಇರುತ್ತೆ, ಅದು ಬಗೆಹರಿಸ್ಕೊಡ್ತೀವಿ ಸರ್, ಅದೇ ತೊಂದರೆ ಇದೆ. ಹಾಗಾಗಿ ನಾನು ಸಿಒ ಸಾಹೇಬ್ ಇಬ್ಬರು ನಾವು ಮಾತಾಡ್ಕೊಂಡಿದ್ದೀವಿ. ನಾವು ಜಂಟಿಯಾಗಿ ಕೆಲಸ ಮಾಡಿದ್ರೆ ಈ ಖಾತೆಯನ್ನು ಕೂಡ ನಾವು ಮಾಡಿಕೊಡ್ತೀವಿ. ಇಲ್ಲಿ ಏನು ನೋಡಿದ್ರೆ ಇವತ್ತು ನಾವು ಕರೆದಿದ್ದು ಒಳ್ಳೆಯದಾಗಿದೆ. ಈ ಖಾತೆ ಮಾಡಬೇಕಾದ್ರೆ ನಮ್ಮ PDOs ಏನಾದ್ರು ಹೇಳಿದ್ದಾರೆ ಸರ್, ಅಂದ್ರೆ ಅವ್ರು ಅರ್ಜಿ ಕೊಡಬೇಕು, ತಿಳಿಸ್ಕೊಡ್ಬೇಕು. ಅವ್ರು ಅರ್ಜಿ ಕೊಟ್ಟು ಮಾತ್ರ ನಾವು ಈ ಖಾತೆ ಮಾಡಬೇಕು ಅಂತ ಹೇಳ್ತಾರೆ. ಜನಗಳ ಅರ್ಜಿ ಅವಶ್ಯಕತೆ ಇಲ್ಲ, ನೀವು ಅರ್ಜಿಯನ್ನು ತೆಗೆದುಕೊಂಡು ನೀವು ಮಾಡಬೇಕು ಈ ಖಾತಾ ಅಂತ. ಸರ್ಕಾರದ ಆದೇಶ ಬಂದು ಈ ಖಾತಾ ಅಂತ ನೀವು ಅರ್ಜಿ ತೆಗೆದುಕೊಂಡು ಮಾಡಬೇಕು. ಇದು ಖಾತೆಗಳಾಗಿಲ್ಲ ಅಂತ ಹೇಳಿದ್ರೆ ಸರ್, ಪಾವತಿ ಖಾತೆ ಈಗಾಗಲೇ ನಾವು ಪಾವತಿ ಖಾತೆ ಆಂದೋಲನವನ್ನು ಶುರು ಮಾಡಿದ್ವಿ ಸರ್. ಪ್ಲಾನ್ ಕೂಡ ತೋರಿಸ್ತೀವಿ ಸರ್. ಅಂದ್ರೆ ನಾವು ವಿಲೇಜ್ ಹೋಗ್ತೀವಿ ಸರ್, ಒಂದು ವಿಲೇಜ್ ಹೋಗಿ ಮತ್ತೆ ಹೇಳ್ತೀವಿ, ದಿನ ಹೇಳ್ತೀವಿ, ಅವರು ದಾಖಲೆ ಇದ್ರೆ ಕೊಡಿ, ದಾಖಲೆಗಳಿಲ್ಲ ಅಂದ್ರೆ ಅಫಿಡವಿಟ್ ಅಲ್ಲಿ ದಾಖಲೆ ಕೊಡಬೇಕು ಸರ್. ಅವ್ರು 1 ವರ್ಷ ಆಗ್ಬೋದು, ಅವ್ರು ಯಾರೋ ಕಾಣೆ ಆಗಿದ್ದಾರೆ 10 ವರ್ಷ ಆಗಿರ್ತಿಲ್ಲ, ಹೋಗಿ ಊರಿನಲ್ಲಿ ನೀವು ಪ್ರಚಾರ ಮಾಡಿಸ್ಬೇಕು. ಇಷ್ಟು ದಿನದೊಳಗಡೆ ಯಾರು ಆಕ್ಷೇಪಣೆ ಕೊಟ್ಟರೆ ನಾವು ಆಕ್ಷೇಪಣೆ ತೆಗೆದುಕೊಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ನಾವು ಸಾರ್ವಜನಿಕವಾಗಿ ನಾಮಪಡಿಸ್ತೇವೆ, ವಿಡಿಯೋ ರೆಕಾರ್ಡ್ ಮಾಡ್ಕೊಡ್ತೇವೆ, ಮಾಡಿಕೊಂಡು ಸರ್
ಒಂದೊಂದು ವಿಲೇಜ್ ಎಲ್ಲ BSF ಒಂದೊಂದು ಗ್ರಾಮವನ್ನು ತೆಗೆದುಕೊಂಡು ನಾವು ಮಾಡ್ತೇವೆ. ಅವತ್ತು ರೆಕಾರ್ಡ್ ಮಾಡ್ಕೊಂಡ್ಬಿಡ್ತೀವಿ ಸರ್, ವಿಡಿಯೋ ಮಾಡ್ಕೊಂಡ್ಬಿಡ್ತೀವಿ. ನಾಳೆ ನಮ್ಮ ಮೇಲೆ ಏನಾದರೂ ಆರೋಪ ಮಾಡಬಹುದು, ಇವ್ರಿಗೆ ಮಾಡಿ ಇವ್ರು ಅದಕ್ಕೆ ಇವ್ರು ಮಾಡಬೇಕಾಗ್ತದೆ. ಅವ್ರು ಏನಾದರೂ ಆಕ್ಷೇಪ ಇದ್ರೆ ಮತ್ತೆ ಹೇಳ್ಬೇಕು ಸರ್. ಏನಿಲ್ಲ ಅಂತಂದ್ರೆ ಖಾತೆ ಆಮೇಲೆ ಸರ್ ಖಾತೆ ಮಾಡಿಲ್ಲ ಸಂಪೂರ್ಣ ಪ್ಲಾನ್ ಕೊಡೋದು ಜಂಟಿ ಖಾತೆ ಇರ್ತದೆ ಸರ್. ಸರ್ಕಾರದ ಸುತ್ತೋಲೆ ಜಂಟಿ ಖಾತೆ ಇರ್ತದೆ. ಹಾಗಾಗಿ ಮುಂದೆ ಅವರು ಖಾತೆಗೆ ಕೋಡಿ ತೋರಿಸ್ತೇನೆ ಅವರ ಹೆಸರಿಗೆ ವಿವಾಹ ಪತ್ರ ಮಾಡ್ಕೊಳ್ಳೋದಾಗ್ತದೆ ಅಥವಾ ಏನು ನಿಯಮಾನುಸಾರ ಮಾಡಿಕೊಂಡು ಖಾತೆಗಳನ್ನು ಈ ಕ್ಷಣದಲ್ಲಿ ನಾವು ಮಾಡ್ತಾ ಇದ್ದೀವಿ ಸರ್. ಇನ್ನು ರೈತ ಸಮಸ್ಯೆಗಳು ಬಹಳ ಹೇಳ್ತಾರೆ ಸರ್. ಏನು ರೈತ ಸಮಸ್ಯೆಗಳು ಈಗ ಅವರು ಇಲ್ಲಿ ಓದಿರಬಹುದು ಅಂತ ನಾನು ಅನ್ಕೊಂಡಿದ್ದೀನಿ ಸರ್. ಇದೇ ಕಾರಣ ಕೆಲವು ಒಬ್ಬರು ಮನುಷ್ಯ ರೈತರು ನನಗೆ ಅವರಿಗೆ ಬಹಳ ಮುಖಪರಿದೆ. ದಾರಿ ಸಮಸ್ಯೆ ವ್ಯಾಪಕವಾಗಿದೆ. ಪ್ರೈವೇಟ್ ಜಾಗಗಳಲ್ಲಿ ದಾರಿಯನ್ನು ಬಿಡಿಸಿಕೊಂಡಿದ್ದ ಬರ್ತದೆ ಸರ್. ನಮಗೆ ಎಲ್ಲೆಲ್ಲಿ ನಕಾಶೆ ಕಂಡಂತ ದಾರಿ ಇರುತ್ತೆ, ಸರ್ಕಾರಿ ಜಾಗ ಇದೆ, ಅಲ್ಲಿ ಎಲ್ಲ ನಕಾಶೆ ದಾರಿ ಅನಿಸೋದಕ್ಕೆ ತೊಂದರೆ. ಈಗ ನಮ್ದೇನಾದ್ರು ಗೋಮಾಳ ಇತ್ತು, ಆ ಗೋಮಾಳ ಮುಖಾಂತರ ರೈತರಿಗೆ ಜಾಗ ಆಗಬೇಕು ಅಂತ ಹೇಳಿದ್ರೆ ನಾವು ಅದು ಡಿಕ್ಲೇರ್ ಮಾಡಿ ಕೊಟ್ಟಿದ್ದೇವೆ ಸರ್. ಮಾಡಿ ಕೂಡ ಕೊಟ್ಟಿದ್ದೇವೆ. ನಮ್ಮ ಉದಾಹರಣೆ ಹೇಳ್ಬೇಕಂದ್ರೆ ಇದೇ ಒಂದು ವಿಲೇಜ್ನಲ್ಲಿ ನಮ್ಮದು ಜಾಗ ಇತ್ತು. ಆ ಜಾಗದಲ್ಲಿ ನಾವು ರಸ್ತೆಯನ್ನೇ ಮಾಡಿಕೊಂಡು ರಸ್ತೆಯನ್ನೇ ಮಾಡಿಕೊಂಡು ನನಗೆ ಅಧಿಕಾರ ಇದೆ ಸರ್. ಹಾಗಾಗಿ ದಾರಿ ಸಮಸ್ಯೆ ಸ್ವಲ್ಪ ನಮ್ದು ಕೈ ಇದೆ. ಪ್ರೈವೇಟ್ ಅವ್ರದ್ದು ಜಾಗ ಆಗುತ್ತೆ, ನಮಗೆ ಸ್ವಲ್ಪ ಕೈ ರೂಢಿಗತ ದಾರಿ ರೂಢಿಗಲ್ಲ. ಇದು ಬಿಟ್ಟು ಸರ್ ಸಾಮಾನ್ಯವಾಗಿ ನಮ್ಮ ಗಮನಕ್ಕೆ ಬಂದಂಥ ಸಮಸ್ಯೆಗಳನ್ನೆಲ್ಲವೂ ನಾವು ಬಗೆಹರಿಸಿದ್ದೇವೆ. ಇದು ಇನಾಮ್ ಗ್ರಾಮಗಳು ಬಂದಾಗ ಸರ್, ಇನಾಮ್ ಗ್ರಾಮಗಳಲ್ಲಿ ಇನಾಮ್ ಆಕ್ಟ್ ಇದೆ ಸರ್. ಈ ಆಕ್ಟ್ನಲ್ಲಿ ಗ್ರಾಂಟ್ ಮಾಡೋದಕ್ಕೆ ಅಧಿಕಾರವಿಲ್ಲ ಸರ್. ಅದನ್ನು ಸರ್ಕಾರ ಹಂತದಲ್ಲಿ ಬೇಕಾದ್ರೂ ಮಾಡಿಕೊಡ್ಬೋದು. ಯಾಕಂದ್ರೆ ಕಾನೂನನ್ನು ಮೀರಿ ನಾವು ಮಾಡೋಕ್ಕಾಗಲ್ಲ, ಆಕ್ಟನ್ನು ಮೀರಿ ನಾವು ಮಾಡೋಕ್ಕಾಗಲ್ಲ ಸರ್. ಹಾಗಾಗಿ ಆಡಳಿತದ ಸಮಸ್ಯೆ ನಮಗೆ ಗೊತ್ತಿದೆ. ಆ ಸಮಸ್ಯೆಯನ್ನು ನಾವು ಸರ್ಕಾರ ಹಂತದಲ್ಲಿ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ಅಥವಾ ರೆವಿನ್ಯೂ ಮಿನಿಸ್ಟರ್ ಏನಾದರೂ ನಿರ್ಧಾರ ತೆಗೆದುಕೊಂಡ್ರೆ ನಾವು ಅದನ್ನು ಸಹಾಯ ಮಾಡಬಹುದು ಸರ್. ಅದು ಜಿಲ್ಲಾಧಿಕಾರಿಗಳಾಗಲಿ ತಹಶೀಲ್ದಾರ್ ಸ್ಟೇಟ್ ಮಿನಿಸ್ಟರ್ ಆಗಲಿ ನಮ್ಮ ಕಡೆ ಇಲ್ಲ ಸರ್. ನೀವು ಪ್ರಪೋಸಲ್ ಕಳಿಸ್ಬೋದಾ ತಾಲೂಕಾಗಿ ಸಂಚಾರಕ್ಕೆ ಅದು ವಿಚಾರ ಮಾಡಬಹುದು ಸರ್. ಅದು ವಿಚಾರ ಮಾಡಬಹುದು ಸರ್. ಸರ್ಕಾರಕ್ಕೆ ವಾಸ್ತವದ ಸಂಗತಿ ಏನಾಗುತ್ತೆ ಅಂತ ಹೇಳಿದ್ರೆ ಒಂದು ಬೇಕಾದ್ರೆ ಸರ್ಕಾರ ಕಳಿಸಬಹುದು. ಅದನ್ನು ಬಿಟ್ಟು ನಾವು ಗ್ರ್ಯಾಂಡ್ ಮಾಡಿ ಅವರಿಗೆ ಏಕೀಕರಣ ಮಾಡೋದು ನಮಗೆ ಕೈ ಇದೆ ಸರ್. ಈಗ ಕಾಯ್ದೆಯಲ್ಲಿ ಹೇಳಿದ್ರೆ ನಾಟು ಗ್ರ್ಯಾಂಡ್ ಅಂತ ಇದೆ ಸರ್. ನಾಟು ಗ್ರ್ಯಾಂಡ್ ಅಂತ ಇದೆ. ನಾವು ಹೇಳೋದು ಕೆಲವು 50, 60, 70 ವರ್ಷಗಳನ್ನು ಮಾಡ್ಕೊತಾ ಇದ್ದಾರೆ ಸರ್. ನಮಗೂ ಗೊತ್ತಿದೆ ಸರ್. ಆದರೆ ನಾವು ಕಾನೂನು ರೀತಿಯಲ್ಲಿ ಅವರಿಗೆ ದಾಖಲೆ ಏಕೀಕರಣ ಮಾಡೋಕ್ಕೆ ಕಾಯ್ದೆ
ಇನ್ನು ನಾವು ಅಧಿಕಾರಿಗಳು ಕೆಲವು ಸಮಸ್ಯೆಗಳನ್ನ ಆಗಲ್ಲ ಅಂತ ನೇರವಾಗಿ ಅವ್ರು ಹೇಳೋದಕ್ಕೆ ಹೆಚ್ಚಾಗಿ ಜನ ನಮ್ಮ ಅವ್ರ ಆಯ್ಕೆ ಈಗ ಸರ್ಕಾರಿ ಕೆಲಸ ಯಾರು ನಾವೇ ಆಗಲ್ಲ ಅಂತ ಹೇಳಿ ಅವ್ರು ಬೇರೆ ಯಾರು ಆಲ್ಟರ್ನೇಟಿವ್ ಯಾವ್ದು ಅವ್ರಿಗೆ ಈಗ ಬೇರೆ ಯಾವ ಆಲ್ಟರ್ನೇಟಿವ್ ಅವ್ರಿಗೆ ಆಲ್ಟರ್ನೇಟಿವ್ ಇಲ್ಲ ಅಂತ ಹೇಳಿ ಕೆಲವು ನಾನು ಹೇಳಿದೆ ನಾನು ಕೆಲವು ಆಗಲ್ಲ ಅಂತ ಹೇಳಿ ಪ್ರಯತ್ನ ಮಾಡಿ ಯಾವ ಆಗ್ತದೆ ಅದೇ ದಿನ ಮಾಡಿ ಈಗ ನಾಳೆ ಯಾವ ಆಗೋದಿಲ್ಲ ಅಂತಿದೆ ನೀವು ಹಿರಿಯ ಅಧಿಕಾರಿಗಳ ಚರ್ಚೆ ಮಾಡಿ ನಿಮ್ಮ ಸಹೋದ್ಯೋಗಿಗಳ ಚರ್ಚೆ ಮಾಡಿ ಕನ್ಸಲ್ಟ್ ಮಾಡಿ ಏನಾದರೂ ಸರಿಯಿಲ್ಲ ಏನಾದರೂ ಇಲ್ಲ ನೋಡಿಕೊಂಡು ಪ್ರಯತ್ನ ಮಾಡಿ ಆ ಪ್ರಯತ್ನವನ್ನು ನೀವು ಆಗಲಿಲ್ಲ ಅಂತ ಹೇಳಿದ್ರೆ ನಾವು ಅವಾಗ ಹೇಳ್ಬೋದು ಜನಕ್ಕೆ ಮೊದಲಿಗೆ ಆಗಲ್ಲ ಅಂತ ಹೇಳಿದ್ರೆ ಅವರು ನಮ್ಮ ಹತ್ರ ಬಹಳ ನಿರೀಕ್ಷೆ ಇಟ್ಕೊಳ್ಬೇಕಾಗ್ತದೆ ಆ ನಿರೀಕ್ಷೆಯನ್ನು ಹುಸಿಗೊಳಿಸಬೇಡಿ ಅಂತಕ್ಕಂಥ ಮಾತನ್ನು ನೀವು ಹೇಳಿದಾಗ ನನ್ನ ಮಾತನ್ನು ಮುಗಿಸ್ತೇನೆ ಸರ್. ತಾವು ಏನೇ ಸೂಚನೆ ಕೊಟ್ಟರು ನಾವು ಖಂಡವಾಗಿ ಸಂಬಂಧಿತ ಅಧಿಕಾರಿಗಳ ಖಂಡವಾಗಿ ಕೆಲಸ ಮಾಡ್ತೇವೆ ಸರ್. CM ಸಾಹೇಬರು ನೀವು ಸ್ವಲ್ಪ ನೀವು ಯಾರು ಮಾಡ್ತೀವಿ ಅವ್ರಿಗೆ ಆರೋಗ್ಯ ಅವರು ಕೋಆರ್ಡಿನೇಟ್ ಮಾಡಿದ್ರೆ ಮಾಡ್ತೀವಿ ಸರ್. ವಿಡಿಯೋಗಳು ಆರೋಗ್ಯ ಮಾಡಿದ್ರೆ ಏನು ನಾವು ಜನಸಂಪನ್ಮೂಲಗಳನ್ನು ನಿರೀಕ್ಷೆಗೆ ಕೊಡ್ತೇವೆ ಸರ್. ಈಗಾಗಲೇ ನಾನು ಪ್ರತಿದಿನ ನಿನ್ನೆ ಇತ್ತು ಸರ್ ಮೀಟಿಂಗ್ ಮೀಟಿಂಗ್ ಇತ್ತು ಗ್ರ್ಯಾಂಡ್ ಆಕ್ಟ್ ಬೋರ್ಡಿ ಮಾಡೋದ್ರ ಬಗ್ಗೆ ಕಂದಾಯ ಕ್ರಮ ಮಾಡೋದ್ರ ಬಗ್ಗೆ ಮತ್ತು ಈ ಸುರಕ್ಷಣೆ ಕೊಡೋದ್ರ ಬಗ್ಗೆ ಪ್ರತಿದಿನ 5 ಗಂಟೆಗೆ ಡಿಸಿಷನ್ ಕೊಟ್ಟಿದ್ದೀವಿ ನಮ್ಮ EOs ಇರಬೇಕು, ವಿಲೇಜ್ ಅಡ್ವೊಕೇಟ್ಸ್ ಇರಬೇಕು, ಆರೋಗ್ಯ ಮೀಟಿಂಗ್ಗಳು ಪ್ರತಿದಿನ ಇದನ್ನ ನಿಮಗೆ ಬೇಕಾದ ಪ್ರತಿ ತಿಂಗಳು ಏನು ಪ್ರೋಗ್ರೆಸ್ ಆಗಿದೆ ಅಂತ ನಾನು ಅಪ್ಡೇಟ್ ಮಾಡ್ತೀನಿ ಸರ್. ಇದು ಬೆಂಗಳೂರಿನ ಕೆಲಸ ಆಗ್ತದೆ ಸರ್. ಇವತ್ತು ನಾವು ಮೀಟಿಂಗ್ ಮಾಡಿ ನಾವು ಹೋಗ್ಬಿಟ್ರೆ 3 ತಿಂಗಳಾದರೂ ಕೆಲಸ ಮಾಡ್ತೀವಿ ಹಾಗಾಗಿ ಪ್ರತಿದಿನ ಫಾಲೋ ಮಾಡ್ತೀವಿ ಸರ್. ನಮ್ಮಲ್ಲಿ ಗೋಪುರ ಕುಡಿಯ ನೀರು ಸ್ಕೀಮ್ ದೊಡ್ಡ ಸ್ಕೀಮ್ 50 ನಡೆಯುವಂಥದ್ದು ಸ್ಕೀಮ್. ನಾವು 2.5 ಎಕರೆನ ಟ್ಯಾಂಕರ್ ಫಿಲ್ಟರ್ ಕೊಡ್ತಾರೆ ಗೋಪುರ. ಅದು ದೊಡ್ಡ ಜಮೀನು, ಒಂದು 200-300 ಎಕರೆ ಇರ್ಬೋದು. ಹಿಂದೆಲ್ಲ ಏನು ಮಾಡಿದ್ರು 25 ವರ್ಷದಿಂದ ಹೇಳಿದ್ರೆ ಆರ್ತಿ ಒಳಪಟ್ಟು ಸ್ಕೆಚ್ ಇತ್ತು, ಆರ್ತಿ ಒಳಪಟ್ಟು ಅಂತ ಮಂಜೂರು ಮಾಡಿದ್ರು. ಈಗ ಒಬ್ಬರಿಗೆ 2.5 ಎಕರೆ ಜಮೀನು ಕೊಡೋದು. ಈಗ ಏನಾಯ್ತು, ಅವ್ರು ಎಲ್ಲೋ ಪೋಷಣೆ ಇಲ್ಲ. ಈಗ 2.5 ಎಕರೆ ತಾವು ಮಂಜೂರು ಮಾಡಿಕೊಂಡಾಗೆ ಕಟ್ಟಡದ ಈಗಿನ ಗುಡ್ಡಜುಗಳೆಲ್ಲ ಮಟ್ಟ ಮಾಡಿ ಮ್ಯಾಗೆ ಈಗ ಅದೇ ನಾವು ಕೊಟ್ಟಿದಷ್ಟೇ ಇದೆ. ಹೋಯ್ತಪ್ಪ ಒಂದು ಸ್ವಲ್ಪ ಸರ್. ಗ್ರ್ಯಾಂಟ್ ಜಮೀನನ್ನ ಈಗ ಬೇರೆ ಸಾರ್ವಜನಿಕರು ಕೇಳಿಸ್ಕೊಳ್ಳಿ ಅದು ಪಡೆಯಲು ಈಗ ಉಳಿದಿದೆ. ಸರ್. ಇದು ಒಳ್ಳೆ ಪ್ರಶ್ನೆ ನಾವು ಕೇಳಿದ್ವಿ, ರೈಸ್ ಮಾಡಿದ್ವಿ ಸರ್. ಹೇಳ್ತೀವಿ ಭೂಮಿ ಮಂಜೂರು ಮಾಡಲು ನಾನು ವೈಯಕ್ತಿಕವಾಗಿ ವ್ಯವಸಾಯ ಮಾಡಬೇಕು ಅಂತ ಮಾಡೋದು ಸರ್. ಭೂಮಿ ಮಂಜೂರು ಮಾಡಬೇಕಾದ್ರೆ ಹೇಳ್ತೀವಿ ಸರ್, ನಾವು 1 ಎಕರೆಗೆ 40 ಮರಗಳನ್ನು ನೆಡಬೇಕು. ಆ ಕಂಡೀಷನ್ ಪ್ರಕಾರ 1 ಎಕರೆಗೆ ಸರ್ 40 ಮರಗಳನ್ನು ನೆಡಬೇಕು. ಭೂಮಿ ಮಂಜೂರು ಮಾಡಲು ಸರ್ಕಾರಿ ಭೂಮಿ ಜಮೀನನ್ನು ಮಂಜೂರಿ ಮಾಡಲು ಸರ್ ಭೂಮಿ ಇದ್ದವರಿಗೆ ಅನ್ನ, ರಾಗಿ ಅದರ ಜೀವನೋಪಾಯಕ್ಕಾಗಿ ಬೆಳೆಗಳನ್ನು ಬೆಳೆಯುವುದಕ್ಕೆ ಕೊಡೋದು. ಅಡಿಕೆ ಮರ ಹಾಕೋದಕ್ಕೆ, ಸಾಗವಾನಿ ಹಾಕೋದಕ್ಕೆ, ಕಮರ್ಷಿಯಲ್ ಕ್ರಾಪ್ ಎಲ್ಲ ಸರ್ ಕೊಡೋದು. ಅಂದ್ರೆ ಈ 2ರಲ್ಲಿ ಗ್ರ್ಯಾಂಟ್ ವೈಲೇಷನ್ ಇದೆ ಸರ್. ಇನ್ನು 3ನೇದು ಸರ್, 3ನೇದು ಅತಿ ಮುಖ್ಯವಾದದ್ದು ತಾನೇ ಸಾಗುವಳಿ ಮಾಡ್ತಾ ಇರಬೇಕು. ಅವ್ರು ಯಾರು ಇಲ್ಲ ಸರ್, ಬೆಂಗಳೂರಲ್ಲಿ ಇರ್ತಾರೆ, ದಾವಣಗೆರೆಯಲ್ಲಿ ಇರ್ತಾರೆ. ಹಾಗಾಗಿ ಅವರು ಕಾಂಟ್ರಾಕ್ಟ್ ಇವತ್ತು ಕ್ಲೀನ್ ಮಾಡಿದ್ದಾರೆ ಅಂತ ಪೊಸಿಷನ್ ಇಲ್ಲ ಅಂದ್ರೆ ಅದೇ ಒಂದು ಉದಾಹರಣೆ ಇವತ್ತು ಬಂದಿದ್ದಾರೆ. ಹಾಗೇನಾಯ್ತು ಅಂದ್ರೆ ಅವರು ಕೋರ್ಟಿಗೆ ಹೋಗಿ ಸರ್, ನಾವು ಇನ್ನೊಂದು ಭೂ ಕಬಳಿಕೆ ನ್ಯಾಯಾಲಯ ಅಂತ ಇದೆ ಸರ್, ಲ್ಯಾಂಡ್ ಗ್ರಾಬಿಂಗ್ ಕೋರ್ಟ್ ಅಂತ ಇದೆ, ಅಲ್ಲಿ ಹಾಕಿದೆ ಕೇಸ್. ಯಾವುದೇ ಮಾತು ಸರ್, ನಾವೆಲ್ಲಿಗೆ 250 ಕೋಟಿ ರೂಪಾಯಿ ಪ್ರಾಜೆಕ್ಟ್ ಒಂದು ಸ್ಟೇಟ್ ಬಂದಿರೋದ್ರಿಂದ ನಮ್ಮ ಇಂಜಿನಿಯರ್ ಕೆಲಸ ಮಾಡ್ತಾರೆ, 15 ಕೋಟಿ ಓಡಾಡ್ತಾರೆ. ಅಷ್ಟೇ ಇದ್ರೂ ಸಹ ಈಗ ನಾವು ಪೋಷಣೆ ಇಲ್ಲ, ನಾವು ಸ್ಟಾರ್ಟ್
ಪೈಪ್ ಜಾಸ್ತಿ ಆಗುತ್ತೆ, ಸಿಮೆಂಟ್ ಜಾಸ್ತಿ ಆಗುತ್ತೆ, ಸ್ಟೀಲ್ ಜಾಸ್ತಿ ಆಗುತ್ತೆ, ಆ ಪ್ರಾಜೆಕ್ಟ್ ಕಾಸ್ಟ್ ಮೇಲೆ ಹೋಗುತ್ತೆ ಸರ್. ಇದರಿಂದ ಯಾರು ಯಾರು ಇವ್ರ ದುಡ್ಡೇ ಸರ್, ಇವ್ರ ದುಡ್ಡೇ. ಸರ್ಕಾರ ಹೊರೆ ಆಗುತ್ತೆ ಅಂದ್ರೆ ಅದು ನಮ್ಮ ಹೊರೆ ಅಲ್ಲ ಸರ್, ಅದು ಇವ್ರ ದುಡ್ಡೇ, ಸಾರ್ವಜನಿಕರ ದುಡ್ಡೇ. ಹಾಗಾಗಿ ನಾವು ಯಾವುದೇ ಸರ್ಕಾರಿ ಯೋಜನೆಗಳನ್ನ ವಿನಾಕಾರಣ ಸಾರಾಂಶ ಕೇಳಿಸ್ಕೊಳ್ಳಿ, ವಿನಾಕಾರಣ ತೊಂದರೆ ಕೊಡೋಲ್ಲ. ಸರ್ಕಾರಿ ಯೋಜನೆಗಳನ್ನ ಬೇಗ ಮುಗಿಸಿದ್ರೆ ಸರ್ಕಾರಕ್ಕೆ ಉಳಿತಾಯ ಆಗ್ತದೆ, ಸಾರ್ವಜನಿಕ ಉಳಿತಾಯ ಆಗ್ತದೆ. ಸರ್, ಒಳ್ಳೆ ಪಾಯಿಂಟ್ ನೀವು ಹೇಳಿದ್ರಿ. ಒಂದು ಪೈಪೇ ಹೋಗ್ಬಿಡಲ್ಲ. ಅದು 250-300 ಕೋಟಿ ರೂಪಾಯಿ ನಮ್ಮಲ್ಲಿ ದೂರ ಐತಿ. ಖ್ಯಾತಿಗೊಪ್ಪ ಅಂತೇಳಿ, ಖ್ಯಾತಿಗೊಪ್ಪ ಕೆರೆಗೆ ನಾವು ಪೈಪ್ ತಗೊಂಡು ನೀರು ಬಿಟ್ಟಿದ್ದೇವೆ. ಕೆರೆ ಸಿಗಲ್ಲ, ಪೈಪ್ ಬಿಡೋದು ನಮ್ಮದು. ಕೋಡಿಗೆ ನೀರು ಬಿಡೋ ಪೈಪ್ ಬಿಡ್ತಾರೆ. ಯಾವ ಆಗಿದ್ರೆ ಸರ್, ಗೌರ್ಮೆಂಟ್ ಆಫ್ ಇಂಡಿಯಾ ಮಿನಿಸ್ಟರ್ ಆಫ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಸೆಂಟ್ರಲ್ ಗೌರ್ಮೆಂಟ್ ಸರ್ಕ್ಯುಲರ್ ರಿಲೀಸ್ ಮಾಡಿದ್ರೆ ಆರ್ಒಡಬ್ಲ್ಯೂ ಆರ್ಒಡಬ್ಲ್ಯೂನಲ್ಲಿ ಅವರು ಅಡ್ಡ ಹಾಕೋದಕ್ಕೆ ಅವ್ರ ಅಧಿಕಾರ ಇಲ್ಲ ಸರ್. ಅವ್ರಿಗೂ ಅಧಿಕಾರ ಇಲ್ಲ, ನ್ಯಾಷನಲ್ ಹೈವೇದವ್ರಿಗೂ ಅಧಿಕಾರ. ಕೇಳಿಸ್ಕೊಳ್ಳೋದು ಸ್ವಲ್ಪ ಆದಷ್ಟು ಬೇಕಾದ್ರೆ ಸರ್ಕ್ಯುಲರ್ ಬೇಗ ಕೊಡ್ತೀನಿ, ನಿಮಗೆ ಕೊಡ್ತೀನಿ, ಕೊಡಿ ಸರ್. ಏನು ನಾನು ಯೋಚನೆ ಮಾಡ್ತಾ ಇರೋದ್ರೆ ನಮ್ಮ ಅರಣ್ಯ ಇಲಾಖೆ ನಮ್ಮ ಪ್ರತಿಯೊಂದು ಆತ್ಮಸ ವಿಜೇತರು ಆಯ್ದು ಮಾಡ್ತೀವಿ, ಶುರು ಹೋಗ್ತಲ್ಲ ಮೊದಲ ಕಾಲ ಡಿಆರ್ ಕಾಲ ಹೋಗ್ತೀವಿ, ನಮ್ಮ ಕಾಲ ಕರೆಕ್ಟ್ ಅದ್ರ ಬಗ್ಗೆ ಯಾರು ಮಾಡಿಲ್ಲ. ಹಂಗೆ ಅದು ಕಾಯ್ಬೇಕು ಅಂತ ಪ್ರಕೃತಿಗೋಸ್ಕರ ಕಾಯಲೇಬೇಕು. ಸಣ್ಣ ಸಣ್ಣದು ಅಲ್ಲಿಗ ಈಗ ಗಿರಣಿಗೆ 20 ಕಂಬ ಹಾಕಿದೆ, ಆ ಶಿಗಡಿ ಅದರಿಂದ ಪೂರ್ತಿ 25 ತೀಸಿ ಹೋದರೆ ಕುಡಿಯೋ ನೀರಿಗೆ ಸಂಬಂಧಪಟ್ಟಂಗೆ ಸರ್, ಹಾಂ